ಶ್ರೀಹರಿ ಸಂಕಲ್ಪದ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಸಂಭ್ರಮಿಸಿದ ಎಸ್ಎಸ್ಕೆ ವಿದ್ಯಾರ್ಥಿ ಶಕ್ತಿ. ಬೆಂಗಳೂರಿನ ಎಬಿಎಸ್ಎಸ್ಕೆ ವಿದ್ಯಾವರ್ಧಕ ಸಂಘದ ಶ್ರೀ ಖೋಡೆ ಲಕ್ಷ್ಮಣಸ ಹಾಸ್ಟೆಲ್ ಹುಬ್ಬಳ್ಳಿ ಮತ್ತು ಎಲ್ಕೆ ಟ್ರಸ್ಟ್ ಬೆಂಗಳೂರು ಸಂಸ್ಥೆಗಳ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಔರ ಲಕ್ಷ್ಮೀ ಸಭಾಭವನದಲ್ಲಿ ಹಮ್ಮಿಕೊಂಡ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರಿಗಾಗಿ ಮಾರ್ಗಮ್ ವಾಟ್ ನೆಕ್ಸ್ಟ್ ಶೈಕ್ಷಣಿಕ ಮಾರ್ಗದರ್ಶನ ಕಾರ್ಯಕ್ರಮ ಎಸ್ಎಸ್ಕೆ ಸಮಾಜದಲ್ಲಿ ಹೊಸ ಆಶಾಕಿರಣ ಹೊಮ್ಮಿಸಿದೆ. ಶೈಕ್ಷಣಿಕ ಬಿಇಒ ಅಧಿಕಾರಿ ಎಚ್ಎಂ ಫಡ್ನೇಶಿರವರ ಜ್ಞಾನ ಹಸ್ತದಿಂದ ಉದ್ಘಾಟನೆಗೊಂಡ ಕಾರ್ಯಕ್ರಮದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಡಾಕ್ಟರ್ ಆದಿತ್ಯ ಪಾಂಡುರಂಗಿ, ಡಾಕ್ಟರ್ ಸ್ವಪ್ನ ಪಾಂಡುರಂಗಿ, ಡಾಕ್ಟರ್ ಅರುಣ್ ವಾಳ್ವೇಕರ್, ಡಾಕ್ಟರ್ ರೇಖಾ ವಾಳ್ವೇಕರ್, ಸಿಎ ಪದವೀಧರರಾದ ಅಶ್ವಿನಿ ಹಬೀಬ್, ಪ್ರಾಂಶುಪಾಲರಾದ ಸರಳ ಭಾಂಡಗೆ ಆಗಮಿಸಿದ್ದರು. ಅತಿಥಿ ಉಪನ್ಯಾಸಕರ ಅನುಭವ ಮತ್ತು ಜ್ಞಾನದ ನುಡಿಗಳು ಮಹತ್ವಾಕಾಂಕ್ಷೆಯಿಂದ ಭಾಗವಹಿಸಿದ ವಿದ್ಯಾರ್ಥಿಗಳ ಮೈಮನಗಳಲ್ಲಿ ಹೊಸ ಆಶಾಕಿರಣ ಪ್ರಕಾಶಿಸಿದೆ. ಈ ಕಾರ್ಯಕ್ರಮದ ಜ್ಞಾನ ಚೇತನರಾದ ಮೆರಿಟ್ಯೂಡ್ ಸ್ಕಿಲ್ ಡೆವಲಪ್ಮೆಂಟ್ ಚೀಫ್ ಮೆಂಟರ್ ಇಲ್ಲೂರ್ ಮೋಹನ್ ರಾಜ್ ರವರ ಸವಿಸ್ತಾರ ಜ್ಞಾನ ಮಾರ್ಗದರ್ಶನ ಉದಯೋನ್ಮುಖ ವಿದ್ಯಾರ್ಥಿಗಳಿಗೆ ಸಂಜೀವಿನಿಯಾಗಿತ್ತು. ಈ ಕಾರ್ಯಕ್ರಮದ ನೀಲನಕ್ಷೆಯಿಂದ ವಂದನಾರ್ಪಣೆಯವರೆಗೆ ಪಾದರಸದಂತೆ ಸ್ವಯಂ ಪ್ರೇರಣೆಯಿಂದ ಕರ್ತವ್ಯ ನಿರ್ವಹಿಸಿದ ಶ್ರೀಹರಿ ಖೋಡೆರವರ ಪರಮಪ್ರಿಯರಾದ ಟಿಎಂ ಮೆಹರವಾಡೆ ಹಾಗೂ ಶ್ರೀಹರಿ ಪೂಜ್ಯರ ಸ್ಫೂರ್ತಿಯ ಸುಪುತ್ರಿಯಾದ ಶ್ರೀಮತಿ ಮೀರಾ ಶ್ರೀಕಾಂತ್ ಮೆಹರವಾಡೆರವರು ಸಮಾಜದ ಜ್ಞಾನ ದೀಪವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಎಸ್ಎಸ್ಕೆ ಕಾಲೇಜ್ ಪ್ರಾಂಶುಪಾಲರಾದ ಶ್ರೀಮತಿ ಪುಷ್ಪಾ ಪವಾರ್ ರವರು ಜ್ಞಾನಕ್ಕೆ ಶಿರಬಾಗಿ ಸರಳ ಸೌಜನ್ಯತೆಯಿಂದ ಸಮರ್ಪಿಸಿದ ನಿರೂಪಣೆ ವಿದ್ಯಾರ್ಥಿಗಳಿಗೆ ಬಯಸದೆ ಬಂದ ಭಾಗ್ಯವಾಗಿತ್ತು. ಶ್ರೀಮತಿ ಗಂಗಾ ಸುರೇಶ ಇರಕಲ್ ಹಾಗೂ ರಾಜಶ್ರೀ ಜಡೀರವರು ಅತಿಥಿಗಳನ್ನು ಪರಿಚಯಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಮೋಹನ್ ಆರ್ ಸೋಳಂಕಿರವರು ಅತಿಥಿಗಳನ್ನು ಸ್ವಾಗತಿಸಿದರು ಹಾಗೂ ಶಿಕ್ಷಣ ಸನ್ಮಿತ್ರರಾದ ರಂಗರೇಜ್ ರವರು ವಂದನಾರ್ಪಣೆ ಮಾಡಿದರು. मैडम सर ಹಾಗೂ ಅದೇ ರೀತಿಯಾಗಿ ಹಾಗೂ ಚೀಫ್ ಮೆಂಟರ್ ಆಫ್ ಮೆರಿಟ್ಯೂಡ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಹುಬ್ಳಿ ಸನ್ಮಾನ್ಯ ಶ್ರೀ ಇಲ್ಲೂರ್ ಮೋಹನ್ ರಾಜ್ ಸರ್ ಅವರು ಸಹಿತ ವೇದಿಕೆಗೆ ಹಾಸನರಾಗಬೇಕು ಅಂತ ನಾನು ಕೇಳ್ಕೊಂಡಿದ್ದೇನೆ. ಹಾಗೂ ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ರಿಸೋರ್ಸ್ ಪರ್ಸನ್ ಆಗಿದೆ ರೀತಿಯಾಗಿ ಡಾಕ್ಟರ್ ಶ್ರೀಮತಿ ಸ್ವಪ್ನ ಪಾಂಡುರಂಗಿ ಮೇಡಮ್ ಇವರು ಸಹಿತ ವೇದಿಕೆಗೆ ಹಾಸನರಾಗಬೇಕು. ಅದೇ ರೀತಿಯಾಗಿ ನನ್ನ ಮೂರು ವಿದ್ಯಾರ್ಥಿಗಳಿಗೆ ಹಾಸನರಾಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಂದು ಸರ್ತಿ ಕರತಾಳದೊಂದಿಗೆ ಎಲ್ಲ ಅತಿಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ವಿನಂತಿಸಿಕೊಳ್ತೇನೆ. Especially with the students later on. So first of all, I am requesting Srimati Dr. Sapna Pandurangi Madam, Assistant Professor, Psychiatry, Dharwad. I am requesting Madam to give the guidance for assistance. First of all, I would like to thank SSK Samaj for inviting me for this innovative program. SSK Samaj ಎಲ್ಲ seniors ಇದಾರ, so the blessings are there. It is my immense pleasure to be a part of this innovative program. That is career guidance for 10 students. Stress.
ಯಾಕಾಗುತ್ತೆ? ಈ ಸ್ಟ್ರೆಸ್ ಆಲ್ ಬ್ಯಾಡ್. ಟೆನ್ಷನ್ ತಗೊಳ್ಳೋದು, ಪ್ರೆಷರ್ ಮಾಡ್ಕೊಳ್ಳೋದು ತಪ್ಪ? ಸೇ ನಾಟ್ ಆಲ್ ಸ್ಟ್ರೆಸ್ ಇಸ್ ಬ್ಯಾಡ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಎಕ್ಸಾಮ್ಸ್ ಇರ್ತವೆ ಅಂತ ಹೇಳಿ you work hard. You want to perform better. So then if you don't have exams at all, will you study? CBSE ವಿದ್ಯಾವರ್ಧಕ ಸಂಘ ಕೊಡೆ ಲಕ್ಷ್ಮಣ ಹಾಸ್ಟೆಲ್ ಮತ್ತು ವೆಂಕಟೇಶ್ ಸಂಘದಲ್ಲಿ ನಾವು 25 ದಿವಸ ನಮ್ಮ ಸಮಾಜದ ದಿವಸವಾಗಿ ಒಂದು ಕರಿಯರ್ ಗೈಡೆನ್ಸ್ ವಾಟ್ ಇಸ್ ದ ನೆಕ್ಸ್ಟ್ ಅಂತ ಕಾರ್ಯಕ್ರಮಕ್ಕೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮಗೀಗ ಪ್ರೇರಣಾದಾಯಕವಾದ ಶ್ರೀಹರಿ ಕೊಡೆ ಶ್ರೀ ಹರಿಸ್ವಾಮಿ ಮಾಮಾಗೆ ನಾವು ಇವತ್ತು ನಡೆಸಬೇಕು. ಅವರ ಏನು ಕಾರ್ಯಕ್ರಮಗಳು ನಾವು ಆಕರ್ಷಿಸಿಕೊಂಡಲ್ಲಿ ನಾವು ನಡೀತಾ ಇರುವಂತೆ ಈ ಮೊದಲೇ ನಮ್ಮ ವಿಶ್ವಕರ್ಮ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಮನ್ವೀರ್ ಸರ್, ಡೆವಲಪ್ಮೆಂಟ್ ಆಫೀಸರ್, ಡಿಒ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಹಾಗೆ ನಾವು ಪೂರ್ವವಾಗಿ ಸ್ವಾಗತವನ್ನು ಕೊಡ್ತೀವಿ. ಈಗ ಅದೇ ತರ ಶ್ರೀ ಡಾಕ್ಟರ್ ಆದಿತ್ಯ ಪಾಟೀಲ್ಗೆ ಹಾಗೂ ಇದೇ ಪ್ರಕಾರ ಹರಿ ವಾಡೇಕರ್ ಮತ್ತು ಡಾಕ್ಟರ್ ರೇಖಾ ವಾಡೇಕರ್ ಅದೇ ಸಂದರ್ಭದಲ್ಲಿ ಶ್ರೀ ವಿದ್ಯಾರ್ಥಿ ಸಹ ಈ ಬಾಡಿಗೆ ಇವರು ಸಹ ಆಗಮಿಸಿದ್ದಾರೆ. ಇವರು ಸಹ ಧನ್ಯವಾದಗಳು. ಇವತ್ತು ಈ ವಿಷಯ ಶಿಕ್ಷಕ ಇನ್ನು ಇಬ್ಬರು ಹೆಸರು ನಾನು ಸರ್ ಅವ್ರಿಗೆ ಆರಾಮಿಲ್ಲ. ಅವರು ಆಕ್ಚುಲಿ 80 years ನಮ್ಮಲ್ಲಿ ಅಟೆಂಡರ್ಸ್ ಹುಡುಗರು ಕೆಲಸ ಮಾಡಿದ್ರೆ 18 years ರೆಸ್ಟ್ ಇದ್ದಾರೆ. ಅದು ಬೇರೆ ಈಗ ಅಫೆಕ್ಟ್ ಮಾಡಿ ನಮಗೆ ವಿಚಾರ ಕೊಡಲ್ಲ ಕೆಲಸ ಮಾಡಿ ಏನ್ ಮಾಡಿ ಅಂತೇಳಿ ಜವಾಬ್ದಾರಿ ಪಾಪ ಅವ್ರ ಜವಾಬ್ದಾರಿ ಅಂದಾದ್ಮೇಲೆ ಅವ್ರು ನೋಡ್ರು ಮತ್ತೆ ನಮ್ಮ ಜೊತೆಗೆ ಅವ್ರಿಗೆ ಸಹ ನಾವು ಎಷ್ಟು ಸಾವಿರ ನೆನ್ಸಿರ್ತೀವಿ. ಅದೇ ನಮ್ಮ ಸರ್ಕಾರ ಅವ್ರಿಗೂ ನೆನ್ಸಿಲ್ಲ. ನಾವು ಸರ್ಕಾರ ಒಂದು 5 ವರ್ಷ ಇವ್ರ ನಮ್ಮ ಬಿಟ್ಟು ಜೀವಿಗಳು ನಾವು ಎಲ್ಲ ಇನ್ಸ್ಟಿಟ್ಯೂಟ್ ನಡೆಸೋದು ಇವ್ರಿಗೂ ಸಹ ನಾವು ತುಂಬಾ ಅವ್ರಿಗೆ ಸ್ವಾಗತ ತಿಳಿಸ್ತೀವಿ. ಅದೇ ರೀತಿಯಾಗಿ ಈಗ ವಾಟ್ ಮೇಕ್ಸ್ ಟು ಅರೇಂಜ್ ದಿಸ್ ಪ್ರೋಗ್ರಾಮ್ ಟುಡೇ ಅಂತ ಹೇಳ್ತಾರೆ. ಸೊ ಪ್ರಾಸ್ತಾವಿಕ ನುಡಿಯನ್ನು ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂತ ಹೇಳಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆಗಿರುವಂತಹ ಸನ್ಮಾನ್ಯ ಶ್ರೀ TM ಮೇರ್ವಾಡೆ ಸರ್ ಇವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ದೇವೋ ದೇವೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದ್ಯಾರ್ಥಿ ಜೀವನದಲ್ಲಿ ಗುರುವಿಗೆ ನಾವು ಮುಂದೆ ಹೋಗಲಿಕ್ಕೆ ಸಿಕ್ಕಬೇಕು. ಗುರುಗಳು ಮನೆಯಿಂದಲೇ ಬರಪ ಮೊದಲ ತಾಯಿ ಆನಂದದಲ್ಲಿ ಗುರುಗಳೇ ನಿಮ್ಮ ದೇವರು. ವಿದ್ಯಾರ್ಥಿ ಜೀವನದಲ್ಲಿ ನಾವು ಏನು ಕಲಿಬೇಕನ್ನೋದು ಮಾರ್ಗದರ್ಶನ ಮಾಡುವುದೇ ಗುರುಗಳು. ಇಂತಹ ಒಂದು ಸಂದರ್ಭವನ್ನು ತಂದುಕೊಡಬೇಕ ನಿಮ್ಮಲ್ಲಿ ಸಂದರ್ಭವನ್ನು ತಂದುಕೊಡುವಂತ ಒಂದು ಶ್ರೀಹರಿ ಮಾತ್ರ ನಾವು ಇವತ್ತು ನಡೆಸ್ತಾ ಇದ್ದೇವೆ. ಅವರ ಏನು ಒಂದು ದೂರದೃಷ್ಟಿ ಇತ್ತು. ಆ ದೂರದೃಷ್ಟಿಯ ಒಂದು ಭಾಗ ಅಂದ್ರೆ ಸುಮಾರು ವಿಚಾರಗಳ ಒಂದು ಭಾಗದಲ್ಲಿ ಒಂದು ಭಾಗ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಹೇಗೆ ಬೆಳೆಯಬೇಕು, ನಮ್ಮ ಸಮಾಜದ ಜನಗಳು ಮುಂದಿನ ಈ ಭಾಗದಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ಅಳವಡಿಸಿಕೊಳ್ಳಬೇಕು ಅನ್ನೋ ವಿಚಾರಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡು ಸುಮಾರು 2 ವರ್ಷ ಹಿಂದೆ ನಾವು ಪ್ರಾರಂಭ ಮಾಡಿದ್ದು UPSC ಕಾರಣದಿಂದ
UPSI ಮಾಡಬೇಕಾದ್ರೆ ಅವರು ಏನು ವೃತ್ತಿ ಪರವಾಗಿ ಏನು ಮಾಡಬೇಕೆಂಬ ವಿಚಾರಗಳನ್ನ ನನ್ನ ತಲೆಗೆ ಬಂದಾಗ ನಮ್ಮ ನನಗೆ ತುಂಬ ಸಮಾಜದ ಅವರು ಶ್ರೀ ಇನ್ನೂರು ಹೋರಾಟ ಇನ್ನೂರು ಹೋರಾಟಗಳಿಗೆ ಯಾವ ರೀತಿಯಾಗಿ ಪರಿಚಯ ಆಗೋದಂದ್ರೆ ಅದು ಒಂದು ಸುಂದರ ಅನುಭವ ಸುಂದರ ಅನುಭವ. Let me introduce Dr. Rekha Arun Golwekar to move on. In my opinion, Dr. Rekha is not only a veteran Dr. Arun, but best half of Dr. Arun. Even her achievements are not less than him. She is a good and loving daughter to her parents, a good wife to her husband, and good mother to her children. Let me introduce Dr. Rekha to you all. Dr. Rekha Golwekar, MBBS, MD, Pharmacology, Assistant Professor, KLE, Jagatguru Gangadhar Gurusabir Medical College, Hubli. Dr. Rekha Golwekar is a medical doctor with over 8 years of experience as a teaching and research role. Now I request Sri Jagdish Sridhar sir and Jayada Bhanke madam to come and honor both Dr. Arun Golwekar and Dr. Rekha Golwekar. ಅಮ್ಮ ಒಂಚೂರು ಆಗಿದೆ ಒಂದು ನಿಮಿಷ ಓಕೆ ಟೇಕರ್. I would like to introduce the other resource person of today's program, Srimati Ashwini Habib, the chartered accountant. She is very talented since her student life. She has completed her degree in our SSK college. She is my student. She has completed her degree with more than 90% marks, and she has completed her CA. During degree itself, she was studying chartered accountant. She has completed her CPT. Then she was preparing for chartered accountant exams along with her BCom degree. And also now she is practicing auditing, assurance and filing taxation accounts, GST. And now she has come over to build a pathway through which you can get successful in that field. So I would like to welcome Ashwini Habib. And also I am requesting Srimati Miraka Mirwade to honor Ashwini Habib. ಆಗಿದೆ ಶ್ರಮಗಳನ್ನು ವಹಿಸಿ ಮಾರ್ಗದರ್ಶಕರು ಹಿರಿಯರಾಗಿರುವಂತಹ ಶ್ರೀ ಮತ್ತೊಮ್ಮೆ ಇವತ್ತಿನ ಡಾಕ್ಟರ್ ಪಾಂಡರಂಗೇಶ್ವರ ಮುಖ ಇಲ್ಲಿ ಉಪಕರಿತ ಯಾವತ್ತು ಭೌಗೋಳಿಕ ಪರಿಣಿತಿಗೆ ಮುಂಭಾಗದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೆ ಮುದ್ದು ಮಕ್ಕಳು ಆಚಾರಕ್ಕೆ ಅರಸನಾಗುವರು, ನೀತಿಗೆ ಪ್ರಭುವಾದರು, ಮಾತಿನಲ್ಲಿ ಚೂಡಾಮಣಿ ಹಾಗೂ ಜಗಕ್ಕೆಲ್ಲ ಜ್ಯೋತಿಯಾದ ತಂದಾಯ ಅಂತೇಳಿ ಗರತಿ ಜಾನಪದ ಬಂದಂತ ಒಂದು ವಾಕ್ಯ ಇದೆ. Whatever we have negative things in us, if we get negated, we need the help of the doctors. And CA is nothing but crediting. It's not only crediting, it is crediting again and again. CA, crediting again is a combination. Whatever the good things I require in life, started about it something. With this beautiful combination, I told you that Madam, she is principal of IGI. What is this IGI? Any guesses? I totally involved
What is that? I totally involved. Now he is getting the country names, how to developing his planning and thinking. That is ಯೋಜನೆ ಮತ್ತು ವಿಭಜನೆ. ಆ ಯೋಜನೆ ಸರಿಯಾಗಬೇಕು. ಅದನ್ನ ಶಾ ಆಗಿಲ್ಲ ಅಂದ್ರೆ ಡಾಕ್ಟರ್ has more to take. ಇವೆಲ್ಲವೂ ಸರಿ ಆಯ್ತಂದ್ರೆ ಯೋಜನೆ ಸರಿ ಆಯ್ತು ಅಂದ್ರೆ ನಮಗೆ ಸುಲಭವಾಗಿ ಸಿಗೋದೇ ಪ್ರಯೋಜನೆ. What do you want? ಇವಾಗ ನಂಗೆ ಏನೋ ನೆನಪಿಲ್ಲ ನೆನಪಿಲ್ಲ ಬಹಳ ಖುಷಿಯಾಗಿರೋ ಸನ್ನಿವೇಶ. ಅದ್ರ ಮಟ್ಟ ನನಗೆ ಬಹಳ ಖುಷಿ ಇದೆ. ಯಾಕೆ ಖುಷಿ ಇದೆ ನನ್ನ ಜೀವನದಲ್ಲಿ? ನಮ್ಮ ಅಮ್ಮ ಹೇಳಿ ರಾಜೇಂದ್ರ 1996 ನಮ್ಮ ತಾಯಿ ಸ್ವರ್ಗಕ್ಕೆ ತೀರ್ಕೊಂಡು ನಮಗೆಲ್ಲ ಬಿಟ್ಬೋದು. ಬಹಳ ದುಃಖದ ಸನ್ನಿವೇಶ. ಆ ಟೈಮಲ್ಲಿ ನನಗೆ ಅರ್ಥ ಆಯ್ತು. ನಾನು ನಮ್ಮ ಸಿಸ್ಟರ್ಸ್ ಎಲ್ಲ ಕುತ್ಕೊಂಡು ಮಾತಾಡಿದ್ವಿ, ಏನ್ ಮಾಡ್ಬೇಕು ನಮ್ಮ ತಾಯಿ ಇಲ್ಲ, ನಾನೇನ್ ಮಾಡೋದು. ನಮ್ಮ ತಂದೆಯವರು ತುಂಬಾ ಕಾಲ್ ತಗೊಂತಿದ್ರು, ಕುಡಿತಿದ್ರು ತುಂಬಾ. ಸೊ ನಮ್ಗೆ ಅನಿಸ್ತು ಏನೂ ಇಲ್ಲ, ಅರ್ಥ ಇಲ್ಲ ಜೀವನದಲ್ಲಿ. ಲೆಟ್ ಅಸ್ ಎಂಡ್ ದ ಲೈಫ್. ಇಲ್ಲೇ ನಿಲ್ಸ್ಕೊಂಡ್ಬಿಡ, ಕುಡಿ ಬರೋದೇ ಬೇಡ, ಇಲ್ಲೇ. Even last level, when I was giving my last level of CA, I was pregnant. So I was when I gave my exams, I was 5 months pregnant, and I used to study for 8 hours. So my legs used to swell. So doctor said, "No, you can't continue overpadding. Take some rest on that." But still, I knew this is the last time I have to give. So when I gave my exam, then I was 7 months, and the results came out, and I had cleared that time. So I was a CA when the results came out. So that was the joyful moment of. Actually, students ಬಂದಾಗ what next ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಕಾಮರ್ಸ್ ತಗೊಳ್ಬೇಕು, ಸೈನ್ಸ್ ತಗೊಳ್ಬೇಕು, ಆರ್ಟ್ಸ್ ತಗೊಳ್ಬೇಕು, ಅದನ್ನೇ ಹೇಳ್ತಾರೆ ಬಂದ ತಕ್ಷಣ ಅಂತ ತಿಳ್ಕೊಂಡಿದ್ರಿ. ಹೌದಾ? ಅದಕ್ಕೋಸ್ಕರ ಆಗ್ಲೇ ಕ್ವಶನ್ ಕೇಳಲಿಕ್ಕೆ ಹೇಳಿದ ತಕ್ಷಣ ಒನ್ ಆಫ್ ದ ಸ್ಟೂಡೆಂಟ್ ನಾವು ಕೇಳಿ ಅಂತ ಹೇಳಿದ ತಕ್ಷಣ ನಾನು ಏನ್ ತಗೊಳ್ಳಿ ಅಂತ ಕೇಳಲಿಕ್ಕೆ ಬಂದ್ರು. ಸೊ ಸಹಜವಾಗಿದೆ, ಬಂದ ತಕ್ಷಣ ಅದನ್ನೇ ಹೇಳ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ನೋಡ್ರಿ, ಒಂದು ಹೊಲದಲ್ಲಿ ಬೀಜ ಹಾಕ್ಬೇಕು ಅಂತ ಹೇಳಿದ್ರೆ ಹೊಲನ ಏನ್ ಮಾಡ್ತಾ ಇರ್ಬೋದು? ಹದಗೊಳಿಸ್ತಾರೆ, ಸಜ್ಜುಗೊಳಿಸ್ತಾರೆ. ಹೌದಾ? ಹಾಗೆ ನಿಮ್ಮ ಮೈಂಡ್ ಅನ್ನ ಏನ್ ಮಾಡಿದ್ರೆ ಇಷ್ಟೊತ್ತವರೆಗೆ ಇಷ್ಟೊಂದು ಸ್ಪೀಕರ್ಸ್ ಎಲ್ಲ ಮಾತಾಡಿ ಏನ್ ಮಾಡಿದ್ರು ಅಂದ್ರೆ ನಿಮ್ಮ ಮೈಂಡ್ ಅನ್ನ ಹದಗೊಳಿಸಿದ್ರು. ಇಲ್ಲಿ 2 ವರ್ಷ, ದಟ್ ಇಸ್ PUC ಅಂತ ಹೇಳ್ತಾರೆ. 2 ವರ್ಷ ಪ್ರೀ ಯೂನಿವರ್ಸಿಟಿ ಕೋರ್ಸಸ್, ಅದಕ್ಕೆ ಇಂಟರ್ಮೀಡಿಯೇಟ್ ಅಂತ ಹೇಳ್ತೀವಿ. ಅಲ್ಲಿ ನಮಗೆ ಚಾಯ್ಸಸ್ ಏನಿದೆ? ಒಂದು ಸೈನ್ಸ್ ಇದೆ, ಒಂದು ಕಾಮರ್ಸ್ ಇದೆ, ಒಂದು ಆರ್ಟ್ಸ್ ಇದೆ. ಹುಟ್ಟಿದ ಪ್ರಕಾರ ಒಂದು ದೇಹ ಗೂಡಿ ಎರಡು ಇಟ್ಕೊಂಡು ಹೋದ್ರೆ ಮಾತ್ರ
ನಾವು ಈ ಸಣ್ಣ ಕೆಲಸ ಮಾಡುವುದನ್ನ ನಾವು ದೊಡ್ಡದಾಗಿ ತೋರಿಸುವಂತಹ ಈಗ ಕಾರ್ಯಕ್ರಮಗಳನ್ನ ನಮ್ಮ ಸಮಾಜ ಲಾಸ್ಟ್ 3 years ಇಂದ ಮಾಡ್ತಾ ಇದ್ದೀವಿ. ಈಗಾಗಲೇ UPSC ಅಲ್ಲಿ ಸುಮಾರು 100 ಜನ ಮೊದಲನೇ ಬ್ಯಾಚ್ ಅಲ್ಲಿ, ಎರಡನೇ ಬ್ಯಾಚ್ ಅಲ್ಲಿ 6 ಜನ ಇವರು ಟ್ರೈನಿಂಗ್ ತಗೋತಾ ಇಲ್ಲ. ಫಸ್ಟ್ ಬ್ಯಾಚ್ ಅಲ್ಲಿ 3 ಜನ ಕೂಡ ಟ್ರೈನಿಂಗ್ ತಗೊಂಡ್ರೆ ಪಾಸ್ ಆಗಿಲ್ಲ. ಅದು ದುಃಖ ಆಗುತ್ತೆ, ಅಂದ್ರೆ ಅಷ್ಟು ಟಫ್ ಇದೆ. ಎರಡನೇ ಬ್ಯಾಚ್ ಅಲ್ಲಿ 6 ಜನ ಟ್ರೈನಿಂಗ್ ತಗೋತಾ ಇದ್ರೆ ಅವ್ರಿಗೆ ಫ್ರೀ ಟ್ರೈನಿಂಗ್ ಇದೆ. ಅಲ್ಲಿ ವ್ಯವಸ್ಥೆ ಇರ್ಲಿಕ್ಕೆ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಫ್ರೀ ಟ್ರೈನಿಂಗ್ ಕೊಡುವಂತ ಒಂದು ವಾಸವಿ ಸಂಸ್ಥೆ ಇದೆ. ವಾಸವಿ ಸಂಸ್ಥೆ ಇರಬೇಕಂದ್ರೆ ಇನ್ನೂರು ಮೋಹನ್ ಜೊತೆ ಇದ್ದಾರೆ. ಅವರು ಬರೋದಿಲ್ಲ, ಅವರು ಕೋಚಿಂಗ್ ಮಾಡಿಸಬೇಕು. ಹೀಗಾಗಿ ಈ ಒಂದು ಏನು ಈ ಸಂಸ್ಥೆ ಪ್ರಾರಂಭ ಮಾಡಿದರೆ ನಮ್ಮ ಸಮಾಜದ ಬೆಳವಣಿಗೆಗಾಗಿ, ನಮ್ಮ ಸಮಾಜದ ಸುರಕ್ಷೆಗಾಗಿ ನೀವು ಮುಂದೆ ಬಂದು ಇದನ್ನ ತೋರಿದಾದ್ರೆ ನಾವು ಮಾಡಿದ ಈ ಸಣ್ಣ ಕೆಲಸ ದೊಡ್ಡದಾಗಬಹುದು ಅನ್ನೋ ವಿಚಾರದಿಂದ ನಿಮಗೆ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನೀವು ಏನೋ ಇಟ್ಕೊಂಡಿದ್ರೆ ಯಾವ IPS ಆಫೀಸರ್ಸ್ ಆಗಬೇಕು, IAS ಆಫೀಸರ್ಸ್ ಆಗಬೇಕು, IRS ಆಫೀಸರ್ ಆಗಬೇಕು, ಇಂಥವ್ರಿಗೆ ನಾವು ಕೋಚಿಂಗ್ ಕೊಡ್ತಾ ಇದ್ವಿ. ವಾಸವಿ ಅಕಾಡೆಮಿ, ಆ ವಾಸವಿ ಅಕಾಡೆಮಿ ಒಳ್ಳೆ ಬ್ಯಾಚ್ ನಡೀತಾ ಇದೆ. ಲಾಸ್ಟ್ ಟೈಮ್ ಇಂದ ನಾವು SS ಸಮಾಜವನ್ನು ನಾವು ಉದ್ದೇಶ ಮಾಡಿದ್ವಿ. ಮುಂದಿನ ಜುಲೈ ತಿಂಗಳಲ್ಲಿ ನೆಕ್ಸ್ಟ್ ಯಾರು ಆಸ್ಪಿರೆಂಟ್ಸ್ ಇದ್ದಾರೆ, ದೋಸ್ ವಾಂಟ್ ಟು ಬಿಕಮ್ IAS ಆಫೀಸರ್ಸ್, ಅವ್ರಿಗೆ ಮತ್ತೆ ಇದೇ ರೀತಿ ಒಂದು ಕೋಚಿಂಗ್ ಕ್ಲಾಸ್ ಇದೆ ಮಾಡಿ, ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವರಿಗೆ ನಾವು 9 months ನಾವು बोलो श्री सहस्रार्जुन महाराज की, बोलो जगदम्बा माता की, बोलो हरि मामा खोड़े जी की।